ಬದಲಿಯವರ ಶ್ರೀ ಸಾಯಿ ಸಂತೋಷ್ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್, ಡೇ ಕೇರ್ ಸೆಂಟರ್, 24x7 ಎಮರ್ಜೆನ್ಸಿ ಮತ್ತು ಆಂಬುಲೆನ್ಸ್ ಸೇವೆ ಹಾಗೂ ಫಿಸಿಯೋಥೆರಪಿ ಸೆಂಟರ್ ಅನ್ನೋ ಉದ್ಘಾಟನೆ ಬಗಲಿ ಸರ್ ಅವರು ನೆರವೇರಿಸಿದ್ದಾರೆ. ಇದೊಂದು ಮಾಡುವ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಜನರಿಗೆ ತುಂಬ ಕಷ್ಟ ಆಗ್ತದೆ ದೂರ ಸ್ಪಂದನ ಆಸ್ಪತ್ರೆಗೆ ಬರಲಿಕ್ಕೆ. ಸೊ ಸ್ಪಂದನ ಆಸ್ಪತ್ರೆಗೆ ಎಮರ್ಜೆನ್ಸಿ, ಆಕ್ಸಿಡೆಂಟ್ಸು, ಪಾಯ್ಸನ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಎಲ್ಲ ಸುಸಜ್ಜಿತವಾಗಿರೋದ್ರಿಂದ OPDಗಳನ್ನು ಮಾತ್ರ ಇಲ್ಲಿ ನಾವು ಇವತ್ತು ಆರಂಭಿಸ್ತಾ ಇದ್ವಿ. OPD ಇರೋದ್ರಿಂದ ಜನರಿಗೆ ಅನುಕೂಲ ಆಗ್ತದೆ. ಸಿಟಿ ಒಳಗಡೆ ಇರ್ತದೆ, ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಬರ್ತಾರೆ, ಬಿಜಾಪುರ, ಸೊಲ್ಲಾಪುರದಿಂದ, ಎವ್ರಿ ಸಂಡೇ ಕಾರ್ಡಿಯಾಲಜಿಸ್ಟ್ ಬರ್ತಾರೆ. ಇವರಿಗೆಲ್ಲ ಅನುಕೂಲ ಆಗಿ ನಮ್ಮ ಜನರಿಗೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇದನ್ನು ಮಾಡಿದ್ದೀವಿ. ಅನಿವಾರ್ಯ ಕಾರಣಗಳಲ್ಲಿ ಏನಾದರೂ ಎಮರ್ಜೆನ್ಸಿ ಆಕ್ಸಿಡೆಂಟ್ಸ್ಗಳಿದ್ರೆ ನಾವು ಅದನ್ನೆಲ್ಲ ಸ್ಪಂದನ ಆಸ್ಪತ್ರೆಯಲ್ಲೇ ತೊಗೊಂಡೋಗಿ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ. ಅಲ್ಲಿ ಕೂಡ MD ಡಾಕ್ಟರ್ ಇದ್ದಾರೆ ಸ್ಪಂದನ ಆಸ್ಪತ್ರೆಯಲ್ಲಿ. ಸೊ ಬೇರೆ ಏನೇ ತೊಂದರೆಗಳಿದ್ರು ಕೂಡ ಎಲ್ಲ ಜನರು ಇಲ್ಲಿ ಬಂದು ಸೌಲಭ್ಯ ತಗೋಬೇಕು. ಈಗ ಬಗಲಿ ಸರ್ ದವಾಖಾನೆ ನಾವು 24x7 ಓಪನ್ ಮಾಡ್ತಾ ಇದ್ದೀವಿ. 24x7 ಡಾಕ್ಟರ್ಸ್ ಇರ್ತಾರೆ, ಆಂಬುಲೆನ್ಸ್ ಇರುತ್ತೆ. ಯಾವುದೇ ಎಮರ್ಜೆನ್ಸಿ ಸೇವೆ ಇದ್ದರೂ ಕೂಡ ತಾವು ಬಂದು ತೆಗೆದುಕೊಳ್ಬೇಕು ಅಂತೇಳಿ ತಮ್ಮ ಮೂಲಕ ಈ ಜನರಲ್ಲಿ ನಾನು ಮನವಿ ಮಾಡ್ತೀನಿ. ಆಮೇಲೆ ನಾವು ಆಲ್ರೆಡಿ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಉಚಿತ ECG ಅನುಕೂಲ ಮಾಡಲಾಗಿತ್ತು. ಜನರಿಗೆ ಅಲ್ಲಿ ECG ಮಾಡ್ಕೊಳ್ಳೋಕೆ ಅಲ್ಲಿ ಬರಲಿಕ್ಕೆ ದೂರ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ನಾವು ಒಂದು ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ. ಉಚಿತವಾಗಿ ECG ಕೂಡ ಇಲ್ಲಿ ಮಾಡಲಾಗ್ತದೆ ಬಗಲಿ ಸರ್ ದವಾಖಾನೆಯಲ್ಲಿ. ಎಲ್ಲ ಜನರು ಕೂಡ ಇದು ಸದುಪಯೋಗ ಪಡ್ಕೊಳ್ಬೇಕು. ದೂರ ಮಿರಜ್, ಸೊಲ್ಲಾಪುರಕ್ಕೆ ಹೋಗ್ಬೇಡ್ರಿ ಅಂತ ನಾವು ಪ್ರತಿ ಸಲ ಪದೇ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ದೂರ ಹೋಗಿ ದುಡ್ಡು ಖರ್ಚು ಮಾಡಬೇಡಿ. ತುಂಬ ದೂರ ಹೋದಾಗ ಕಷ್ಟಗಳಾಗ್ತವೆ, ಅವೆಲ್ಲನೂ ನಾವೆಲ್ಲ ಸರಿಪಡಿಸ್ಬೇಕು. ಮತ್ತು ಇಂಡಿ ಜನರಿಗೆ ಒಳ್ಳೆಯ ಸೌಲಭ್ಯಗಳು, ಒಳ್ಳೆಯ ಡಾಕ್ಟರ್ಗಳಿಂದ ಚಿಕಿತ್ಸೆ ಇಂಡಿ ಊರಲ್ಲೇ ದೊರಕುವಂತಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಕಷ್ಟಪಡ್ತಿದ್ದೀವಿ. ಕಳೆದ 1 ವರ್ಷಗಳಿಂದ ಕಷ್ಟಪಡ್ತಿದ್ದೀವಿ. ಈಗ ರೀಸೆಂಟಾಗಿ ಒಂದು 15 ದಿನ ಹಿಂದೆ ನಾನು ಜಸ್ಟ್ ಮಾತಾಡಲಿಕ್ಕಾಗಿ ಸಾಹೇಬರು ಇಲ್ಲ OPD ಮಾಡಿದ್ರೆ ಮಾಡಿದ ತೊಂದರೆಯನ್ನು ನಾವೆಲ್ಲ ಇದು ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತೇಳಿ ಸರ್ ತುಂಬ ಸ್ಪಂದನೆ ಮಾಡಿದಾಗ ನಮಗೆ ತುಂಬ ಖುಷಿಯಾಗಿ ನಾವು ಇವತ್ತಿನ ದಿನ ಒಂದು OPD ಅಂತ ಒಂದು ಮಾಡ್ಕೊಂಡಿದ್ವಿ. OPD ಉದ್ಘಾಟನೆ ಕೂಡ ಇವತ್ತು ಮಾಡಲಾಯಿತು. ಸೊ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ದಾಗ ತಾವು ಕೂಡ ಹೇಳಿದ್ರಿ, ಎಲ್ಲ ಮಾಧ್ಯಮದ ಸಲಹೆಗಾರರು ಇಲ್ಲ OPD ಒಂದು ದೂರ ಮಾಡಿ ಸರ್, ತುಂಬ ದೂರ ಆಗ್ತದೆ, ಕಷ್ಟ ಆಗ್ತದೆ ಬರಲಿಕ್ಕೆ ಹೋಗ್ಲಿಕ್ಕೆ ಅಂತೇಳಿ. ಅದಕ್ಕೋಸ್ಕರ ಅದನ್ನು ಒಂದು ನಾವು ಮನದಟ್ಟಲ್ಲಿ ಇಟ್ಕೊಂಡು ಇಲ್ಲಿ OPD ಮಾಡಬೇಕಂತೇಳಿ ಡಿಸೈಡ್ ಮಾಡಿ ವಿದಿನ್ 1 ವೀಕ್ ಒಳಗಡೆ ಅದನ್ನು ಡಿಸಿಷನ್ ತೊಗೊಂಡು ಸರ್ ಡಿಸ್ಕಷನ್ ಮಾಡಿ ಸೊ ಇವತ್ತು ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಜನರು ಸದುಪಯೋಗ ತೆಗೆದುಕೊಳ್ಳಬೇಕು.